ಲೈಫಲ್ಲಿ ಕೆಲವು ಜಾಗಗಳಿರುತ್ತೆ. ನಮಗೆ ಡಿಗ್ರಿ ಜಾಬು ಸಕ್ಸಸ್ಸು ಕೊಡೋದಲ್ಲ, ಆದರೆ ನಮ್ಮನ್ನು ಕ್ರಿಯೇಟ್ ಮಾಡೋದು. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ರೋಟ್ರಿ ಕನ್ನಡ ಶಾಲೆಯಲ್ಲಿ. ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಅದೇ ಕ್ಲಾಸ್ ರೂಮ್, ಅದೇ ಬೆಂಚಸ್, ಅದೇ ಫ್ರೆಂಡ್ಸ್, ಅದೇ ಟೀಚರ್ಸ್. ಆ ಟೈಮಲ್ಲಿ ನಾವು ಯೋಚನೆ ಮಾಡಲ್ಲ. ಬಟ್ ಟುಡೇ ಐ ರಿಯಲೈಸ್ ದೋಸ್ ವೇರ್ ದ ಪ್ಯೂರೆಸ್ಟ್ ಡೇಸ್ ಆಫ್ ಲೈಫ್. ಹೋಮ್ವರ್ಕ್ ಅಂತ ಟೆನ್ಷನ್ ಇರುತ್ತೆ, ಬಟ್ ಲೈಫ್ ಟೆನ್ಷನ್ ಇರಲಿಲ್ಲ. ಯೂನಿಫಾರ್ಮ್ ಹಾಕ್ಕೊಂಡು ಹೋಗೋದು, ಬೆಲ್ ಆದಮೇಲೆ ಓಡೋದು, ಲಂಚ್ ಬಾಕ್ಸ್ನ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು, ಇವೆಲ್ಲ ಸ್ಮಾಲ್ ಮೂಮೆಂಟ್ಸ್. ಬಟ್ ಟುಡೇ ದೇ ಫೀಲ್ ಲೈಕ್ ಅ ಗೋಲ್ಡನ್ ಮೆಮೊರೀಸ್. ಆಗ ಮಾರ್ಕ್ಸ್ ಇಂಪಾರ್ಟೆಂಟ್ ಅನ್ನಿಸ್ತಿತ್ತು, ಬಟ್ ಇವತ್ತು ಗೊತ್ತಾಗುತ್ತೆ ಕ್ಯಾರೆಕ್ಟರ್ ಬಿಲ್ಡ್ ಆಗೋದು ಸ್ಕೂಲ್ನಲ್ಲಿ. ಟೀಚರ್ಸ್ ಸ್ಟ್ರಿಕ್ಟ್ ಇದ್ದರು, ಬಟ್ ಇವತ್ತು ಅರ್ಥ ಆಗುತ್ತೆ ಅವರು ನಮ್ಮ ಲೈಫ್ನ ಶೇಪ್ ಮಾಡ್ತಿದ್ರು. ಸ್ಕೂಲ್ ಮುಗೀತು, ಲೈಫ್ ನೆಕ್ಸ್ಟ್ ಸ್ಟೇಜ್ PUC. ಇಲ್ಲಿಂದ ಲೈಫ್ ಸ್ವಲ್ಪ ಸೀರಿಯಸ್ ಆಗುತ್ತೆ. ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ, ಫ್ರೆಂಡ್ಸ್ ಚೇಂಜ್ ಆಗ್ತಾ ಹೋಗ್ತಾರೆ, ಪ್ರಯಾರಿಟೀಸ್ ಚೇಂಜ್ ಆಗುತ್ತೆ. ಫಸ್ಟ್ ಟೈಮ್ ನಾನು ರಿಯಲೈಸ್ ಮಾಡಿದ್ದು ಲೈಫ್ ಈಸ್ ನಾಟ್ ಜಸ್ಟ್ ಅಬೌಟ್ ಫನ್, ಇಟ್ಸ್ ಅಬೌಟ್ ಡೈರೆಕ್ಷನ್. PUC ಟೈಮಲ್ಲಿ ಕನ್ಫ್ಯೂಷನ್ ಜಾಸ್ತಿ. ಏನು ಮಾಡಬೇಕು, ಫ್ಯೂಚರ್ ಏನು, ಸೊಸೈಟಿ ಎಕ್ಸ್ಪೆಕ್ಟೇಷನ್ಸು, ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸು, ಸೆಲ್ಫ್ ಕಾನ್ಫಿಡೆನ್ಸ್ ಮೇಲೆ ಡೌಟು. ಆದರೆ ಸ್ಲೋಲಿ ನಾನು ಕಲಿತೆ ಕಂಪ್ಯಾರಿಸನ್ ಬೇಡ, ಕ್ಲಾರಿಟಿ ಇಂಪಾರ್ಟೆಂಟು ಅಂತ. ಆಮೇಲೆ ನಾನು ಜಾಯ್ನ್ ಆಗಿದ್ದು ಬಾಂಗೂರ್ನಗರ ಡಿಗ್ರಿ ಕಾಲೇಜ್. ಇಲ್ಲಿ ಲೈಫ್ ಮತ್ತೆ ಚೇಂಜ್ ಆಯಿತು. ಸ್ವಲ್ಪ ಫ್ರೀಡಮ್ ಸಿಕ್ತು, ಅದ್ರ ಜೊತೆ ರೆಸ್ಪಾನ್ಸಿಬಿಲಿಟಿ ಕೂಡ ಬಂತು. ಕಾಲೇಜ್ ಲೈಫ್ ಅಂದರೆ ಜಸ್ಟ್ ಎಂಜಾಯ್ಮೆಂಟ್ ಅಲ್ಲ, ಇಟ್ಸ್ ದ ಬ್ರಿಡ್ಜ್ ಬಿಟ್ವೀನ್ ಬಾಯ್ ಟು ಮ್ಯಾನ್. ಇಲ್ಲಿ ನಾನು ಡಿಸಿಷನ್ ತೊಗೊಳೋದು ಕಲಿತೆ, ಮಿಸ್ಟೇಕ್ಸ್ ಮಾಡೋದು, ಅದರಿಂದ ಕಲಿಯೋದು. ಲೈಫಲ್ಲಿ ಪರ್ಫೆಕ್ಟ್ ರೋಡ್ ಮ್ಯಾಪ್ ಇರಲ್ಲ, ಜಸ್ಟ್ ಟ್ರಯಲ್ ಆ್ಯಂಡ್ ಎರರ್ ಅಷ್ಟೇ. ಕೆಲವು ಫ್ರೆಂಡ್ಸು ಲೈಫ್ ಲಾಂಗ್ ಇರ್ತಾರೆ, ಕೆಲವರು ಜಸ್ಟ್ ಮೆಮೊರೀಸ್ ಆಗಿ ಹೋಗ್ತಾರೆ. ಇವತ್ತು ನಿಂತು ಹಿಂದೆ ತಿರುಗಿ ನೋಡಿದರೆ ಸ್ಕೂಲಿಂದ ಕಾಲೇಜ್ವರೆಗೂ ಪ್ರತಿ ಸ್ಟೇಜ್ ನನ್ನ ಬಿಲ್ಡ್ ಮಾಡಿದೆ. ಸ್ಕೂಲ್ ನನಗೆ ಇನ್ನೋಸೆನ್ಸ್ ಕಲಿಸ್ತು, PUC ನನಗೆ ರಿಯಾಲಿಟಿ ತೋರಿಸ್ತು, ಕಾಲೇಜ್ ನನಗೆ ಮೆಚುರಿಟಿ ಕಲಿಸ್ತು. ಇವತ್ತು ಬ್ಯುಸಿ ಲೈಫಲ್ಲಿ ಕೆಲವು ಸಲ ನಿಂತು ನೋಡಿದಾಗ ಆ ಕ್ಲಾಸ್ ರೂಮು, ಆ ಗ್ರೌಂಡು, ಆ ಫ್ರೆಂಡ್ಸು ನೆನಪು ಮಾಡಿಕೊಂಡ್ರೆ ಒಂದು ಕ್ವಶನ್ ಬರುತ್ತೆ, ನಾವು ಯಾಕೆ ಈ ಸಿಂಪ್ಲಿಸಿಟಿನ ಮರ್ತ್ವಿ ಅಂತ. ಲೈಫ್ ಸಿಂಪಲ್ ಇದೆ, ನಾವೇ ಕಾಂಪ್ಲೆಕ್ಸ್ ಮಾಡಿದ್ದೀವಿ. ಎಂಜಾಯ್ ಎವ್ರಿ ಸ್ಟೇಜ್ ಬಿಕಾಸ್ ಒನ್ಸ್ ಇಟ್ ಪಾಸಸ್ ಇಟ್ ಬಿಕಮ್ಸ್ ಅ ಮೆಮೊರಿ, ನಾಟ್ ರಿಯಾಲಿಟಿ. ಲೈಫು ಮತ್ತೊಮ್ಮೆ ಅವಕಾಶ ಕೊಟ್ಟರೆ ನಾನು ಏನನ್ನೂ ಬದಲಾಯಿಸೋ ಪ್ರಯತ್ನ ಪಡಲ್ಲ. ಆ ಕ್ಷಣಗಳನ್ನು ಮತ್ತೆ ಅನುಭವಿಸಿ ಬದುಕ್ತೀನಿ.